ಹಲೋ ಹಾಯ್ ನಮಸ್ತೆ. ನಾವು ಇವತ್ತೊಂದು ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಪಡೆದುಕೊಳ್ಳೋಣ. ಜೀವಂತ ಪ್ರಮಾಣ ಪತ್ರ ಅಂದರೆ ಇದನ್ನು ಆನ್ಲೈನ್ ವೆರಿಫಿಕೇಷನ್ ಮುಖಾಂತರ ಮಾಡಬೇಕಾಗುತ್ತೆ. ಯಾರೆಲ್ಲ ಮಾಡಬೇಕಂದ್ರೆ ಕೇಂದ್ರ ಹಾಗೂ ರಾಜ್ಯ ನಿವೃತ್ತಿ ಸರ್ಕಾರಿ ನೌಕರರು, ಅಂದರೆ ಸರ್ಕಾರಿ ಸೇವೆಗಳಲ್ಲಿ ನಿವೃತ್ತಿ ಹೊಂದಿ ಪಿಂಚಣಿ ಪಡೆಯುತ್ತಿರುವವರು, ಕಂಪನಿಯಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿ ಪಿಂಚಣಿ ಪಡೆಯುತ್ತಿರುವವರು ಅಥವಾ ಪಿಂಚಣಿ ಪಡೆಯುತ್ತಿದ್ದ ನೌಕರರು, ಮೃತಪಟ್ಟಿದ್ದವರ ಅವಲಂಬಿತರು, ಕುಟುಂಬ ಪಿಂಚಣಿ ಪಡೆಯುತ್ತಿರುವವರು ಲೈಫ್ ಸರ್ಟಿಫಿಕೇಟನ್ನು ವರ್ಷಕ್ಕೆ ಒಮ್ಮೆ ಸಲ್ಲಿಸುವುದು ಕಡ್ಡಾಯವಾಗಿದೆ. ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ನೀಡುವುದು ಸೂಕ್ತವಾದ ಸಮಯವಾಗಿದೆ. ಇದೇ ರೀತಿ ಮಾಸಾಸನ ಅಥವಾ ಮಾಸಿಕ ವೇತನ, ಗೌರವಧನವನ್ನು ಸರ್ಕಾರದಿಂದ ಪಡೆಯುತ್ತಿರುವವರಿಗೆ ಇದು ಅನ್ವಯಿಸುವುದಿಲ್ಲ. ಅಂದರೆ ಸರ್ಕಾರದಿಂದ ವೃದ್ಧಾಪ್ಯ ವೇತನ, ಮಾಸಿಕ ವೇತನ, ಅಂಗವಿಕಲ ವೇತನ ಅಂತ ಪಡೆಯುತ್ತಿರುವವರಿಗೆ ಇದು ಅನ್ವಯಿಸುವುದಿಲ್ಲ. ಅಥರೈಸ್ಡ್ ಸೆಂಟರ್ ಅಂದರೆ ಅಧಿಕೃತವಾಗಿ CSC ಕಾಮನ್ ಸರ್ವಿಸ್ ಸೆಂಟರ್ ಅಥವಾ ಪೋಸ್ಟ್ ಆಫೀಸ್ ಅಥವಾ ಆನ್ಲೈನ್ನಲ್ಲಿ ಇದನ್ನು ಸುಲಭವಾಗಿ ನೀವು ಸಲ್ಲಿಸಬಹುದಾಗಿದೆ. ಬಯೋಮೆಟ್ರಿಕ್ ವಿಧಾನದಿಂದಲೇ ಇದನ್ನು ಸಲ್ಲಿಸಬೇಕಾಗುತ್ತದೆ. ಅಂದರೆ ಮುಖಚಹರೆ ಅಥವಾ ಬೆರಳಚ್ಚು ಥಂಬ್ ಪ್ರಿಂಟ್ ಅಂತ ಏನು ಹೇಳ್ತೇವೆ ಅದರ ರೀತಿ, ಅಥವಾ ಈಗ ಇತ್ತೀಚೆಗೆ ಬಂದಂತಹ ಮುಖಚಹರೆ ಅಥವಾ ಫೇಸ್ ಸ್ಕ್ಯಾನ್ ಮುಖಾಂತರ ಇದನ್ನು ಸಲ್ಲಿಸಬಹುದಾಗಿದೆ. ಹೊಸದಾಗಿ ಮಾಡುವವರು ತಮ್ಮ PPO ನಂಬರ್, ಆಧಾರ್ ಕಾರ್ಡ್, ಮೊಬೈಲನ್ನು ತಗೊಂಡೋಗಿ ಸೆಂಟರಲ್ಲಿ ಮಾಡಿಕೊಳ್ಳಬಹುದಾಗಿದೆ. ಒಂದು ಸಲ ರಿಜಿಸ್ಟ್ರೇಷನ್ ಆಲ್ರೆಡಿ ಮಾಡಿದವರು, ಅಂದರೆ ಲೈಫ್ ಸರ್ಟಿಫಿಕೇಟನ್ನು ಒಂದು ಸಲ ಆಲ್ರೆಡಿ ಮಾಡಿದವರು ತಮ್ಮ ಆಧಾರ್ ಕಾರ್ಡ್ ಮತ್ತು ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ನಂಬರನ್ನು ಮಾತ್ರ ತಗೊಂಡು ಸೆಂಟರ್ಗೆ ಹೋಗಿ ಅಥವಾ ತಾವೇ ಆನ್ಲೈನಲ್ಲಿ ಖುದ್ದಾಗಿ ಮಾಡಬಹುದಾಗಿದೆ. ಉಪಯುಕ್ತವಾದ ಮಾಹಿತಿಯನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಮತ್ತು ನಿಮಗೆ ಸರಿಯಾದ ಮಾಹಿತಿ ಯಾವ ವಿಷಯದ ಬಗ್ಗೆ ನಿಮಗೆ ಸರಿಯಾದ ಮಾಹಿತಿ ಬೇಕಾಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.